जन्माद्यस्य ಶ್ರೀ यतोऽन्वयादितरतश्च ಗುರುಭ್ಯೋ ನಮಃ. ಶ್ರೀ जन्मा ಗುರುಭ್ಯೋ ನಮಃ. जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಪರೀಕ್ಷಿತ್ ರಾಜ ಕೃಷ್ಣನ ಕಥೆಗಳನ್ನು ನನಗೆ ವಿಸ್ತಾರವಾಗಿ ನಿರೂಪಣೆಯನ್ನು ಮಾಡಿ ನಾನು ಎಷ್ಟು ವಿಷಯಗಳನ್ನು ಕೇಳಿದ್ದೇನೋ ಅಷ್ಟೇ ಅಲ್ಲದೇನೆ ನನಗೆ ತಿಳಿಯದೇ ಇರತಕ್ಕಂಥ ವಿಷಯಗಳು ಆ ಎಲ್ಲ ವಿಷಯಗಳನ್ನು ಕೂಡ ತನಗೆ ಗೊತ್ತಿರುವಂತಹ ಕೆಲವು ಆ, ವಿಷಯಗಳನ್ನು ಹೇಳಿದ್ದಾನೆ. ಆನಂತರದಲ್ಲಿ ಮುಂದೆ ಹೇಳ್ತಾನೆ, ಗೊತ್ತಿಲ್ಲದೆ ಇರುವಂತಹ ವಿಷಯಗಳು ಕೂಡ ಬಹಳ ಇರ್ತಾವೆ. ಹಾಗಾಗಿ ಅವೆಲ್ಲವನ್ನು ನನಗೆ ವಿಸ್ತಾರವಾಗಿ ತಿಳಿಸಿ ಹೇಳಬೇಕು ಅಂತ ಹೇಳಿಕೊಂಡಿದ್ದಾನೆ. ಸೂತ ಪುರಾಣಿಕರು ಶೌನಕರನ್ನು ಕುರಿತು ಹೇಳಿದರು. ಏವಂ ನಿಶಮ್ಯ ಭೃಗುನಂದನ ಸಾಧುವಾದಂ ವೈಯಾಸಕಿ ಸ ಭಗವಾನಥ ವಿಷ್ಣುರಾತಂ ಪ್ರತ್ಯರ್ಚ ಕೃಷ್ಣಚರಿತಂ ಕಲಿಕಲ್ಮಷಘ್ನಂ ವ್ಯಾಹರ್ತು ಮಾರಭತ ಭಾಗವತ ಪ್ರಧಾನ. ಮುಖ್ಯವಾಗಿ ಈ ಶ್ಲೋಕದಲ್ಲಿ ಕಲಿಕಲ್ಮಷಘ್ನಂ ಕೃಷ್ಣಚರಿತಂ, ಈ ಕಲಿಯುಗದಲ್ಲಿ ಅನೇಕ ಕಲ್ಮಶಗಳು ಪಾಪಗಳನ್ನು ನಾವು ಮಾಡ್ಕೋತೀವಿ. ಅದೆಲ್ಲ ಪರಿಹಾರ ಆಗ್ಲಿಕ್ಕೆ ಇರತಕ್ಕಂತಹ ಒಂದೇ ಒಂದು ಸೂಕ್ತವಾದ ಉಪಾಯ ಅಂತಂದ್ರೆ ಅದು ಕೃಷ್ಣಚರಿತಂ, ಶ್ರೀಕೃಷ್ಣನ ಕಥೆ ಹೇಳೋದು ಕೇಳೋದು. ಇದು ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥದ್ದು. ಅದನ್ನ ಅವರು ಹೇಳಲಿಕ್ಕೆ ಶುರು ಮಾಡಿದ್ರು ಅಂತ ಸುಮ್ಮನೆ. ಶ್ರೀಶುಕ ಉವಾಚ ಸಮ್ಯಕ್ ವ್ಯವಸಿತಾ ರಾಜನ್ ಸಮ್ಯಕ್ ವ್ಯವಸಿತಾ ಬುದ್ಧಿ ತವ ರಾಜಋಷಿ ಸತ್ತಮ ವಾಸುದೇವ ಕಥಾಯಾಂತೆ ವಾಸುದೇವಕಥಾಯಾಂತೆ ಯಜ್ಜಾತಾ ನೈಷ್ಠಿಕೀರತಿಃ. ಯಜ್ಜಾತ ನೈಷ್ಠಿಕೀರತಿಃ. ಅವರನ್ನ ಪ್ರತ್ಯರ್ಚ ಅಂತ ಹಿಂದೆ ಹೇಳಿದರು. ಪ್ರತ್ಯರ್ಚ ಅಂದರೆ ಅಭಿನಂದಿಸಿದರು. ಪ್ರಶ್ನೆ ಮಾಡಿದಾಗ ಅವರನ್ನ ಒಳ್ಳೆ ಪ್ರಶ್ನೆ ಮಾಡಿದಿ ಅಂತ ಅವರನ್ನ ಒಳ್ಳೆ ರೀತಿಯಲ್ಲಿ ಅಭಿನಂದಿಸಿದರು ಅಂತ ಬಂತು, ಮಾತು ಬಂತು. ಅಭಿನಂದಿಸಿದರು ಅಂದ್ರೆ ಏನಂತ ಅಭಿನಂದಿಸಿದರು? ಹೇ ರಾಜಋಷಿ ಸತ್ತಮ, ಅತ್ಯಂತ ರಾಜಋಷಿಗಳಲ್ಲಿ ಸತ್ತಮ ಅಂದ್ರೆ ಶ್ರೇಷ್ಠನಾದಂತಹ ಪರೀಕ್ಷಿತ್ ರಾಜನೇ, ತೇ ಬುದ್ಧಿ, ನಿನ್ನ ಬುದ್ಧಿಯು ಸಮ್ಯಕ್ ವ್ಯವಸಿತ, ಒಳ್ಳೆಯ ರೀತಿಯಲ್ಲಿ ಉಂಟಾಗಿದೆ, ಮತ್ತು ಅದು ನೈಷ್ಠಿಕೀರತಿ, ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥದ್ದು ಅಂತ ಈ ರೀತಿಯಲ್ಲಿ ನಿನಗೇನು ವಾಸುದೇವ ಕಥಾಯಾಮ್ ಯಾ ರತಿ, ಕೃಷ್ಣನ ಕಥೆಯನ್ನ ಕೇಳಬೇಕು ಅನ್ನೋವರಲ್ಲಿ ಏನೊಂದು ನಿನ್ನ ಆಸಕ್ತಿ, ನೈಷ್ಠಿಕಿ ರತಿ ಅಂದ್ರೆ ಆಸಕ್ತಿ, ನೈಷ್ಠಿಕಿ ರತಿ ಅಂದರೆ ನಿಶ್ಚಲವಾಗಿರತಕ್ಕಂತಹ ಏನು ಪ್ರೀತಿ ಉಂಟಾಗಿದೆ, ಅದು ಅತ್ಯಂತ ಉತ್ತಮವಾಗಿರತಕ್ಕಂಥದ್ದು ಅಂತ ಹೀಗೆ ಅವನನ್ನ ಅಭಿನಂದಿಸಿದ್ದಾರೆ. ದೇವರ ಬಗ್ಗೆ ಒಂದು ಬುದ್ಧಿ ಬಂದಿದೆ, ನಿಶ್ಚಲವಾಗಿರತಕ್ಕಂತಹ ಬುದ್ಧಿ ಬಂದಿದೆ. ಏನು ಎಷ್ಟರ ಮಟ್ಟಿಗೆ ಹೇಳಿದ್ದಾನೆ ಅಂತಂದ್ರೆ ಕ್ಷುನ್ಮಾಂ ನಬಾಧತೆ, ನನಗೆ ಹಸಿವೆ ಬಾಯಾರಿಕೆಗಳು ಕೂಡ ನನಗೆ ಯಾವುದೇ ವಿಧವಾದಂತಹ ತೊಂದರೆಯನ್ನು ಉಂಟು ಮಾಡ್ತಾ ಇಲ್ಲ ಅಂತ ಹೇಳುವಷ್ಟು ಮಾತಾಡಿದ್ದಾನೆ. ಅದರಿಂದ ಒಳ್ಳೆಯದು ಅಂತ ಇಷ್ಟು ಹೇಳಿದ್ದ. ಹೇಗೆ ಅನ್ವಯ ಮಾಡ್ಕೋಬೇಕಾಗಾದ್ರೆ, ಹೇ ರಾಜಋಷಿ ಸತ್ತಮ,
ಅಂದರೆ ರಾಜರ್ಷಿಗಳಲ್ಲಿ ಶ್ರೇಷ್ಠನಾದಂತಹ ಪರೀಕ್ಷಿತ್ ರಾಜನೇ, ತೇ ನಿನಗೆ ಯತ್ ಅಂದರೆ ಯಾವ ಕಾರಣದಿಂದ ವಾಸುದೇವ ಕಥಾಯಾಮ್ ಭಗವಂತನ ಕಥೆಯನ್ನ ಕೇಳಬೇಕು ಅನ್ನೋ ವಿಷಯದಲ್ಲಿ ನೈಷ್ಠಿಕಿ ಸ್ಥಿರವಾದ ದೃಢವಾದ ಅಥವಾ ನೈಷ್ಠಿಕಿ ಅಂತಂದ್ರೆ ಚರಮಕಾಲದ ಅಂದರೆ ಮರಣದ ಸಂದರ್ಭದಲ್ಲಿ ಎಷ್ಟೋ ಜನ ಏನ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಪಾಪ ಮೂರ್ಛಾವಸ್ಥೆಯಲ್ಲಿಯೇನೆ ಮೈ ಮೇಲೆ ಎಚ್ಚರಿಕಿಲ್ದೇನೆ ಹೋಗುವಂತಹದ್ದಿರುತ್ತೆ. ನಿನಗೆ ಹಾಗಲ್ಲದೇನೆ ಈ ಕೊನೆಯ ಸಂದರ್ಭದಲ್ಲಿ ನಾನು ಕೂಡ ಕೇಳಬೇಕು ಅನ್ನುವಂತಹ ಚರಮಕಾಲಿಕವಾದ ಅಂತ್ಯಕಾಲೀನವಾಗಿರತಕ್ಕಂತಹ ಯಾವ ರತಿ ಆಸಕ್ತಿ ಅನ್ನುವಂತಹದ್ದು ಉಂಟಾಗಿದೆ. ಅಲ್ಲಿ ಬುದ್ಧಿ ಅಂತಂದ್ರೆ ಈ ಸಂದರ್ಭದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನುವಂತಹ ವಿಷಯದ ಬಗ್ಗೆ ನಿಶ್ಚಯಾತ್ಮಕವಾದ ಬುದ್ಧಿ ಅನ್ನೋ ಶಬ್ದಕ್ಕೆ ಹಾಗರ್ಥ ಏನು ಅಂತಂದ್ರೆ ಕರ್ತವ್ಯ ನಿಶ್ಚಯ ಅಂತ ಹೀಗೆ ಶ್ರೀಮದ್ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಅರ್ಥ ಬರೆದಿದ್ದಾರೆ ಅಂತ. ಕಾರ್ಯಕಾರ್ಯ ನಿಶ್ಚಯ ಬುದ್ಧಿ. ಹಾಗಾಗಿ ಇಲ್ಲಿ ನೈಷ್ಠಿಕಿ ರತಿ ಅಂದರೆ ನೈಷ್ಠಿಕಿ ಅಂದರೆ ನಿಶ್ಚಲವಾದ ಅಥವಾ ಅಂತ್ಯಕಾಲಕ್ಕೆ ಸಂಬಂಧಪಟ್ಟ, ಬುದ್ಧಿ ಅಂದರೆ ಏನು ಮಾಡಬೇಕು ಏನು ಮಾಡಬಾರದು ಅನ್ನುವ ಸ್ಫುಟವಾದಂತಹ ಜ್ಞಾನ ಅದು ನಿನಗೆ ಉಂಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ಸಮ್ಯಕ್ ವ್ಯವಸಿತಾ ಬುದ್ಧಿ ತವ ರಾಜರ್ಷಿ ಸತ್ತಮ ಅಂತೇನು ಹೇಳಿದ್ದಾರೆ. ಅಲ್ಲಿ ಮತ್ತೆ ಪುನಃ ಪದಚ್ಛೇದ ಮಾಡಿಕೊಂಡು ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು ಅಂತಾರೆ. ಏನು ಅಂದ್ರೆ ಸಮ್ಯಕ್ ಅಂದ್ರೆ ಚೆನ್ನಾಗಿ, ವ್ಯವ ಅಂತಂದ್ರೆ ವ್ಯವಸಿತ ಬುದ್ಧಿ ಅಂತಿದೆಯಲ್ವಾ, ಇಲ್ಲಿ ಸಮ್ಯಕ್ ಅಂತ ಅಂದ್ರೆ ಚೆನ್ನಾಗಿ, ವ್ಯವ ಅಂದ್ರೇನು, ಅವ ಅಂದ್ರೆ ರಕ್ಷಿಸು ಅಂತ ಅರ್ಥ. ಅವತಿ ಅಂದ್ರೆ ರಕ್ಷಣೆ ಮಾಡ್ತಾನೆ. ಅದರದೇ ಲೋಟ್ಲಕಾರ ಮಧ್ಯಮ ಪುರುಷವನ್ನು ತಗೊಂಡ್ರೆ ಆವಾಗ ಅದಕ್ಕೆ ವಿ ಅನ್ನೋ ಉಪಸರ್ಗ ಸೇರಿಸಿದಾಗ ವ್ಯವ ಅಂತಾಗುತ್ತೆ. ವ್ಯವ ಅಂದ್ರೆ ರಕ್ಷಣೆ ಮಾಡು. ಸಮ್ಯಕ್ ವ್ಯವ ಇಲ್ಲಿಗೂ ಹೋಯಿತು. ಆಮೇಲೆ ಮುಂದೇನು ಸಮ್ಯಕ್ ವ್ಯವ ಸಿತಾ ಬುದ್ಧಿ ಅಂತ ಆಗುತ್ತೆ. ಸಿತಾ ಬುದ್ಧಿ ಅಂದರೆ ಸಿತಾ ಅಂದರೆ ಪ್ರಶಸ್ತವಾದ ಅಥವಾ ಶುದ್ಧವಾದ ಬುದ್ಧಿ. ಸಿತಾ ಅಂತಂದ್ರೆ ಶುದ್ಧವಾದ ಬುದ್ಧಿ ಅಥವಾ ಅಬುದ್ಧಿ. ಈ ರೀತಿಯಲ್ಲಿ ಅದಕ್ಕೆ ಅರ್ಥವನ್ನ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಅದನ್ನ ರಕ್ಷಿಸು ಅನ್ನುವಂಥ ಅರ್ಥದಲ್ಲಿಯೂ ಕೂಡ ಅದನ್ನ ಇಟ್ಕೊಳ್ಬಹುದು ಅಂತ ಹೇಳ್ತಾ ಇದ್ದ. तर्हि अत्र बुद्धिः इत्युक्ते किम् आचार्य? ಅಂದರೆ ಹೀಗೆ ನಮಗೆ ಅಜ್ಞಾನ ಉಂಟಾಗಿದೆ ಅನ್ನೋ ಅಭಿಪ್ರಾಯ. ಅಬುದ್ಧಿ ಅಂತಂದ್ರೆ ಬುದ್ಧಿ ಅಭಾವ ಅದು ಉಂಟಾಗಿದೆ. ಆದ್ರಿಂದಾಗಿ
ನಮ್ಮನ್ನ ಜ್ಞಾನೋಪದೇಶವನ್ನ ಮಾಡಿ ರಕ್ಷಿಸು ಅಂತ ಅರ್ಥ. ಸಮ್ಯಕ್ ವ್ಯವ, ಯಾಕೆಂದ್ರೆ ಸೀತಾ ಅಬುದ್ಧಿ, ಬಂಧಕವಾದ ಅಜ್ಞಾನ ಅದು ನಮಗೆ ಉಂಟಾಗಿದೆ. ಧನ್ಯವಾದ ಆಚಾರ್ಯ. ಮುಂದುವರಿಸ್ತಾ ವಾಸುದೇವ ಕಥಾ ಪ್ರಶ್ನ ವಾಸುದೇವ ಕಥಾ ಪ್ರಶ್ನಃ ಪುರುಷಾಂ ಸ್ತ್ರೀನ್ ಪುನಾತಿ ಪುರುಷಾನ್ ಸ್ತ್ರೀನ್ ಪುನಾತಿಃ ವಕ್ತಾರಂ ಪೃಚ್ಛಕಂ ಶ್ರೋತॄನ್ ವಕ್ತಾರಂ ಪೃಚ್ಛಕಂ ಶ್ರೋತॄನ್ ತತ್ಪಾದ ಸಲಿಲಂ ಯಥಾ. ತತ್ಪಾದ ಸಲಿಲಂ ಯಥಾ. ಈ ವಾಸುದೇವ ಕಥಾ ಪ್ರಶ್ನ ಭಗವಂತನ ಬಗ್ಗೆ, ಭಗವಂತನ ಕಥೆಯ ಬಗ್ಗೆ ಹೇಳಿ ಕೇಳಿ ಅಂತ ಏನಾದರೂ ಪ್ರಶ್ನೆಯನ್ನ ಮಾಡಿದಾಗ ಅದು ಯಾರು ಪ್ರಶ್ನೆಯನ್ನ ಮಾಡಿರುತ್ತಾರೋ ಆ ಪ್ರಶ್ನೆ ಮಾಡಿದವನು ಪವಿತ್ರಗೊಳ್ತಾನೆ, ಅವನನ್ನು ಉದ್ಧಾರ ಮಾಡುತ್ತೆ ಆ ಪ್ರಶ್ನೆ ಅಂತ ಸಾಮಾನ್ಯವಾಗಿ ನಾವು ಅಂದ್ಕೊಂಡಿರ್ತೀವಿ. ಅಷ್ಟೇ ಅಲ್ಲ, ಕೇಳ್ತಾರೆ ವಕ್ತಾರಮಪಿ. ಈ ಶುಕಮುನಿಗಳು ಹೇಳ್ತಾರಪ್ಪ, ಕೇಳಿದ್ರಿಂದ ನೀನು ಮಾತ್ರ ಉದ್ಧಾರ ಆಗುವುದು ಅಂತಲ್ಲ, ವಕ್ತಾರಂ ಯಾರು ಹೇಳಿರ್ತಾನೋ ಅವನು ಕೂಡ ಇಲ್ಲಿ ಉದ್ಧಾರ ಆಗ್ತಾನೆ. 3 ಜನನ್ನ ಅದು ಪವಿತ್ರಗೊಳಿಸುತ್ತೆ. ಬರೀ ವಕ್ತಾರಂ ಅಷ್ಟೇ, ವಕ್ತೃ ಪೃಚ್ಛಕ ಯಾರು ಕೇಳಿರ್ತಾನೋ ಅವನು, ಆ ಸಂದರ್ಭದಲ್ಲಿ ಕೂತ್ಕೊಂಡು ಕೇಳ್ತಾರಲ್ಲ ಅಷ್ಟು ಜನ, ಈ 3 ಜನರನ್ನ ಭಗವಂತನ ಕಥೆ ಅನ್ನುವಂಥದ್ದು ಉದ್ಧಾರ ಮಾಡುತ್ತೆ. ಯಾರಾದರೂ ದೊಡ್ಡವರ ಹತ್ರ, ಜ್ಞಾನಿಗಳ ಹತ್ರ ಹೋಗಿ ಸ್ವಾಮಿ ಹೀಗೆ ಭಾಗವತವನ್ನು ಹೇಳಿ ನಮಗೊಂದು ಭಗವಂತನ ಗುಣಗಾನವನ್ನ ಮಾಡಿಕೊಡಿ ಅಂತ ಕೇಳಿದರೆ ಆ ಕೇಳಿದ ಯಜಮಾನ ಅವನು ಉದ್ಧಾರವಾಗ್ತಾನೆ. ಯಾರು ಹೇಳಿರ್ತಾರಲ್ಲ ಆಚಾರ್ಯರು, ಅವರು ಉದ್ಧಾರವಾಗ್ತಾರೆ. ಅದರಂತೆ ಒಂದಿಷ್ಟು ಜನ ಬಂದು ಸೇರ್ತಾರೆ. ಹೀಗೆ ಒಂದು ಹರಿಕಥೆ ನಡೀತಾ ಇದೆ ಅಂತೆ, ಭಗವಂತನ ಗುಣಗಾನ ನಡೀತಾ ಇದೆ, ನಾವು ಹೋಗಿ ಕೂತ್ಕೊಳ್ಳೋಣ ಅವರ ಮನೆಯಲ್ಲಿ. ಯಾರು ಬಂದು ಸೇರಿರ್ತಾರೋ ಅಷ್ಟು ಜನರನ್ನು ಕೂಡ ಉದ್ಧಾರ ಮಾಡುತ್ತೆ. ತತ್ಪಾದ ಸಲಿಲಂ ಯಥಾ. ತತ್ಪಾದ ಸಲಿಲಂ ಅಂದ್ರೆ ಆ ಭಗವಂತನ ಕಾಲಿನಿಂದ ಹರಿದು ಬಂದಿರತಕ್ಕಂಥ ಗಂಗೆ ಹೇಗೋ ಹಾಗೆ, ಅಥವಾ ಆ ಭಗವಂತನಿಗೆ ಅಭಿಷೇಕ ಮಾಡಿರತಕ್ಕಂಥ ತೀರ್ಥ, ಶಾಲಗ್ರಾಮದ ತೀರ್ಥ ಅದು ಹೇಗೋ ಹಾಗೆ. ಅಂದರೆ ವಕ್ತಾರಂ ಹೇಳುವವರನ್ನ ಉದ್ಧಾರ ಮಾಡುತ್ತೆ. ಗಂಗಾ ಅಂತ ಹೇಳಿದ್ರೆ ಸಾಕು, ಅವನು ಉದ್ಧಾರ ಆಗ್ಬಿಡ್ತಾನೆ. ಗಂಗಾ ಗಂಗೇತಿ ಯೋ ಬ್ರೂಯಾತ್, ಹೇಳಿದ್ರು ಆ ಗಂಗಾ ಶಬ್ದ, ಗಂಗೆಯಲ್ಲೂ ಸ್ನಾನನೇ ಮಾಡಬೇಕಾಗಿಲ್ಲ, ಗಂಗಾ ಗಂಗಾ ಅಂತ ಇಲ್ಲಿ ಕೂತಲ್ಲೇ ಹೇಳಿದ್ರು ಕೂಡ ಅವನು ಉದ್ಧಾರ ಆಗಿಬಿಡ್ತಾನೆ. ಅದು ಅಲ್ಲಿರತಕ್ಕಂಥ ಒಂದು ವಿಶೇಷ. ಹೇಗೆ ಅಂತ ಅದನ್ನು ಉದಾಹರಣಾ ಪೂರ್ವಕವಾಗಿ ಇಲ್ಲಿ ಹೇಳಿದಂತೆ ಅದನ್ನು ಚೂರು ಇವರು ಬಿಡಿಸ್ತಾರೆ ಸತ್ಯಧರ್ಮರು. ತತ್ಪಾದ ಸಲಿಲಂ ಯಥ. ತತ್ ಅಂದ್ರೆ ಆ ಭಗವಂತನ ಪಾದ ಸಲಿಲಂ, ಗಂಗಾ ಸಲಿಲ, ಗಂಗಾ ಜಲ ಹೇಗೆ ಗಂಗಾ ಗಂಗಾ ಅಂತ ಯಾವನು ಕೀರ್ತನೆಯನ್ನ ಮಾಡ್ತಾ ಇದ್ದಾನೋ, ಹೇಳ್ತಾ ಇದ್ದಾನೋ ಅವನನ್ನ ಉದ್ಧಾರ ಮಾಡುತ್ತೆ. ಹಾಗೆ ಆ ಮಾಹಾತ್ಮ್ಯವನ್ನ ಹೇಳಿ, ಗಂಗೆಯ ಮಾಹಾತ್ಮ್ಯವನ್ನ ಹೇಳಿ ನಮಗೆ ಅಂತ ಯಾರಾದರೂ ಕೇಳಿದರೆ ಆ ಕೇಳುವವನನ್ನು ಉದ್ಧಾರ ಮಾಡುತ್ತೆ. ಹಾಗೆ ಒಬ್ಬ ಶ್ರೋತೃ ಪೃಚ್ಛಕನಿಗೆ ಹೇಳುವಾಗ ಅಲ್ಲ, ಒಬ್ಬ ವಕ್ತೃ ಪೃಚ್ಛಕನಿಗೆ ಹೇಳುವಾಗ ಯಾರೆಲ್ಲ ಶ್ರೋತೃಗಳು ಬಂದು ಸೇರಿಕೊಂಡಿದ್ದಾರೋ ಅವರನ್ನು ಕೂಡ ಉದ್ಧಾರ ಮಾಡುತ್ತೆ ಅಂತ ಹೀಗೆ ಅದರ ಅರ್ಥ. ಕಥೆಯನ್ನ ಮುಂದುವರಿಸ್ತಾ ಇದ್ದಾರೆ. ಭೂಮಿರ್ ದೃಪ್ತ ನೃಪವ್ಯಾಜ. ಭೂಮಿರ್ದೃಪ್ತ ಭೂಮಿರ್ದೃಪ್ತ ನೃಪವ್ಯಾಜ ನೃಪವ್ಯಾಜ
ದೈತ್ಯಾನೀಕಶತಾಯುತೈಃ दैत्यानीकशतायुतैः ಆಕ್ರಾಂತ ಭೂರಿಭಾರೇಣ आक्रान्ता भूरिभारेण ಮಾಣಂ ಶರಣಂ ಯಯೌ. ब्रह्माणं शरणं ययौ. ಈಗ ಭಗವಂತನ ಕಥೆ ಆರಂಭ ಮಾಡಿದ್ರು. ಏನು ಅಂತಂದ್ರೆ, ದೃಪ್ತ ನೃಪವ್ಯಾಜ ದೈತ್ಯಾನೀಕ ಶತಾಯುತೈಃ. ದೃಪ್ತ ಅಂದ್ರೆ ಅಹಂಕಾರಗೊಂಡಿರತಕ್ಕಂತಹ, ನೃಪವ್ಯಾಜ, ವ್ಯಾಜ ಅಂದ್ರೆ ನೆಪ, ರಾಜರು ಅಂತ ಒಂದು ಹೆಸರಷ್ಟೇ. ರಾಜರವನ್ನ ಹೆಸರು ಒಂದು ನೆಪಕ್ಕಷ್ಟೇ ಅವ್ರಿಗಿರೋದು. ವಾಸ್ತವಿಕವಾಗಿ ರಾಜರುಗಳಾಗಿರ್ಲಿಲ್ಲ ಅವರು. ರಾಜ ಯಾರಾಗ್ತಾರೆ? ಯಾರು ಜನರಿಗೆ ಹಿಂಸೆಯನ್ನ ಕೊಡ್ತಾನೋ, ಪ್ರಜೆಗಳಿಗೆ ಹಿಂಸೆಯನ್ನು ಕೊಡ್ತಾರೋ ಅವ್ರು ರಾಜರುಗಳಲ್ಲ. ರಾಜ ಅಂದ್ರೆ ರಂಜಯತಿ ಪ್ರಜಾ, ಯಾರು ಜನರಿಗೆ ಸಂತೋಷವನ್ನುಂಟು ಮಾಡ್ತಾನೋ ಅವನು ರಾಜನಾಗ್ತಾನೆ. ಹಾಗಾದ್ರೆ ಆವತ್ತಿನ ಕಾಲದಲ್ಲಿ ಇರತಕ್ಕಂತಹ ಯಾರ್ಯಾರು ರಾಜರುಗಳಿದ್ರಲ್ಲ, ವಾಸ್ತವಿಕವಾಗಿ ಅವರೆಲ್ಲ ರಾಜರುಗಳಲ್ಲ, ನೃಪವ್ಯಾಜರು. ರಾಜ ಅನ್ನುವಂತಹ, ನೃಪ ಅಂದ್ರೆ ರಾಜ, ರಾಜ ಎಂಬ ಹೆಸರಿಗೆ ನೆಪಕ್ಕೆ ಮಾತ್ರ ಪಾತ್ರರಾಗಿರತಕ್ಕಂತಹ ದೈತ್ಯರೇ ಇದ್ದದ್ದು. ದೈತ್ಯರು ಅವರೇ ಅನೇಕ, ಅನೇಕ ಅಂದ್ರೆ ಸಮೂಹ. ಎಷ್ಟು? ಶತಾಯುತೈಃ. ಅಯುತ ಅಂದ್ರೆ, ಶತ ಅಂದ್ರೆ 100, ಅಯುತ ಅಂದ್ರೆ 10,000. ಒಟ್ಟಾರೆ ಅಭಿಪ್ರಾಯ ಏನು ಶತಾಯುತ ಅಂತಂದ್ರೆ? ಅನೇಕ ಅಂತ ಅರ್ಥ. ಬಹಳ ಸಂಖ್ಯಾಕವಾದ. ಹಾಗಾದ್ರೆ ಅಹಂಕಾರಗೊಂಡ ರಾಜ ಎಂಬ ಹೆಸರಿಗೆ ನೆಪಕ್ಕೆ ಮಾತ್ರ ಪಾತ್ರರಾದ ಅನೇಕ ದೈತ್ಯರ, ಅನೇಕ ಅಂತಂದ್ರೆ ಸೈನ್ಯರು, ಸೈನ್ಯಗಳು, ಆ ಸೈನ್ಯದ ಶತಾಯುತೈಹಿ, ರಾಜರುಗಳು ಮತ್ತೆ ಅವರ ಸೈನ್ಯ, ಇಂತಹ ಅನೇಕರಿಂದ ಕೂಡಿರತಕ್ಕಂತಹ ಆಕ್ರಾಂತ, ಆಕ್ರಮಿಸಲ್ಪಟ್ಟ ಇವರ ಭೂರಿಭಾರೇಣ, ಅತಿಯಾದ ಭಾರದಿಂದ, ಇವರ ಅತಿಯಾದಾಗಿರ್ತಕ್ಕಂತಹ ಭಾರದಿಂದ ಆಕ್ರಾಂತ, ಆಕ್ರಮಿಸಲ್ಪಟ್ಟಂತಹ, ಆದ್ದರಿಂದಲೇನೆ ಪೀಡಿತಳಾದಂತಹ, ಪೀಡೆಗೊಳಗಾಗಿರತಕ್ಕಂತಹ ಭೂಮಿಯು, ಭೂಮಾತೆಯು ಬ್ರಹ್ಮಾಣಂ ಶರಣಂ ಯಯೋ, ಚತುರ್ಮುಖ ಬ್ರಹ್ಮದೇವರನ್ನ ಶರಣು ಹೊಂದಿದ್ದಾಳೆ. ಗೌರ್ಭೂತ್ವಾಶ್ರುಮುಖಿ ಖಿನ್ನಾ गौर्भूत्वा श्रुमुखी स्खिन्ना ರುದಂತಿ ಕರುಣಂ ಯಥಾ रुदन्ती करुणं यथा ಉಪಸ್ಥಿತಾಂತಿಕೆ ತಸ್ಮೈ उपस्थितान्तिके तस्मै ವ್ಯಸನಂ ಸಮವೋಚತ. व्यसनं समवोचत. ಗೌಹು, ಭೂಹು ಅಂದ್ರೆ ಭೂಮಾತೆಯು, ಗೌಹು ಭೂತ್ವ, ಗೌಹು ಭೂತ್ವ ಅಂದ್ರೆ ಗೋವೇಷವನ್ನ ಧಾರಣೆಯನ್ನ ಮಾಡಿ, ಯಥಾಕರುಣಂ ರುದಂತಿ, ಕರುಣೆ ಉಂಟಾಗಬೇಕು, ನೋಡಿದವರಿಗೆ ಕರುಣೆ ಉಂಟಾಗಬೇಕು. ಪಾಪ ಹಾಗೆ ಅಳ್ತಾ ಇದ್ದಾಳೆ. ಅಂತಿಕೆ ಬ್ರಹ್ಮದೇವರ ಹತ್ರ ಹೋಗಿ, ಚತುರ್ಮುಖ ಬ್ರಹ್ಮದೇವರ ಹತ್ರ ಹೋಗಿ ಉಪಸ್ಥಿತಾಭೂತ್ವ, ಅವನ ಹತ್ರಕ್ಕೆ ಬಂದು ತನಗಿರತಕ್ಕಂತಹ ಏನು ವ್ಯಸನ, ಕಷ್ಟ ಇತ್ತು, ಆಪತ್ತು ಇತ್ತು, ಅದನ್ನ ನಿವೇದಿಸಿಕೊಂಡ್ಲು. ಸಮವೋಚತ, ಅವನ ಹತ್ರ ಬಂದು ಹೇಳಿಕೊಂಡ್ಲು ಅಂತ ಅರ್ಥ. ವ್ಯಸನಂ ಅಂದ್ರೆ ದುಃಖ ಅಂತ ಒಂದು ಅರ್ಥ. ವ್ಯಸನಂ ಅಂದ್ರೆ ಆಪತ್ತು ಅಂತಲೂ ಅರ್ಥ.
ಅದನ್ನು ಏನು ತನಗೆ ಆಪತ್ತು ಕಾಲ ತನಗೇನು ಬಂದಿದೆ, ಆಪತ್ತು ಬಂದಿದೆ, ಅದನ್ನು ಕೂಡ ಭಗವಂತನ ಹತ್ರ ನಿವೇದಿಸಿಕೊಂಡಿದ್ದಾಳೆ. ಬ್ರಹ್ಮ ತದುಪಧಾರ್ಯಾಥ ಬ್ರಹ್ಮ ತದುಪಧಾರ್ಯಾಥ ಸಹ ದೇವೈಸ್ತಯಾ ಸಹ ಸಹ ದೈವೈಸ್ತಯಾ ಸಹ ಜಗಾಮ ಸತ್ರಿನಯನಃ ಜಗಾಮ ತ್ರಿನಯನ ನಯನಃ ತೀರಂ ಕ್ಷೀರಪಯೋನಿಧೇಃ. ತೀರಂ ಕ್ಷೀರಪಯೋನಿಧೇಃ. ತತ್ ಅಥ ಅನಂತರ ಬ್ರಹ್ಮ ಚತುರ್ಮುಖನು ತತ್ ಅದನ್ನು ಅವಳ ಆ ಕಷ್ಟವನ್ನು ಉಪಧಾರ್ಯ ಕೇಳಿಸಿಕೊಂಡು ಸಹ ದೇವೈಹಿ ದೇವತೆಗಳಿಂದ ಕೂಡಿಕೊಂಡು ತಯಾ ಸಹ ಆ ಭೂದೇವಿಯಿಂದಲೂ ಕೂಡ ಕೂಡಿಕೊಂಡು ಸತ್ರಿನಯನ ತ್ರಿನಯನ ಅಂದರೆ ಮುಕ್ಕಣ್ಣನಾದ ರುದ್ರದೇವನು ಅವನೊಂದಿಗೆ ಕ್ಷೀರಪಯೋನಿಧೇಹೆ ಅವನೊಂದಿಗೆ ಸೇರಿಕೊಂಡು ಕ್ಷೀರಪಯೋನಿಧೇಹೆ ಅಂದರೆ ಕ್ಷೀರ ಸಮುದ್ರದ ತೀರಂ ತಟಕ್ಕೆ ತೀರಕ್ಕೆ ಜಗಾಮ ಹೋದನು ಅಂತ ಅರ್ಥ. ಅಂದ್ರೆ ಸತ್ರಿನಯನ ಅಂತಂದ್ರೆ ಕೇವಲ ದೇವತೆಗಳಿಂದ ಮಾತ್ರ ಅಲ್ಲದೇನೆ ರುದ್ರದೇವರಿಂದಲೂ ಕೂಡ ಕೂಡಿಕೊಂಡು ಅಂತ ಅರ್ಥ. ಇಲ್ಲಿ ಪ್ರಶ್ನೆ ಏನು ಅಂದ್ರೆ ಸಹದೇವೈಹಿ ಅಂತಿದೆ, ದೇವತೆಗಳಿಂದ ಕೂಡಿದವನಾಗಿ ಹೊರಟನು ಅಂತ ಹೇಳಬೇಕಾದ್ರೆ ರುದ್ರದೇವರು ಕೂಡ ಅದರೊಳಗಡೆ ಬಂದುಬಿಡ್ತಾರೆ. ಮತ್ತೆ ವಿಶೇಷವಾಗಿ ಸತ್ರಿನಯನ ಅಂತ ಪ್ರತ್ಯೇಕ ಹೇಳುವಂತಹ ಕೆಲಸ ಏನಿದೆ ಅಂತ ಪ್ರಶ್ನೆ. ಅದಕ್ಕೆ ಸತ್ರಿನಯನ ಅಂತಂದ್ರೆ ತ್ರಿನಯನಯನ ಸಹಿತ ಅಂತ ಹಿಂಗೆ ಅರ್ಥ ಅಲ್ಲ, ಹೊರತು ಅದು ಸತ್ರಿನಯನ ಅಂತಂದ್ರೆ ಹೇಗೆ ಅರ್ಥ ಮಾಡಬೇಕು ಅಂದ್ರೆ ಸತ್ರಿ ನಯನ, ಸತ್ರಿಗಳು. ಸತ್ರಿಗಳು ಅಂದ್ರೆ ಯಾರು? ಸತ್ರ ಅಂದ್ರೆ ಯಜ್ಞ, ಸತ್ರಿಗಳು ಅಂದ್ರೆ ಯಜ್ಞಯಾಗಾದಿಗಳನ್ನ ಮಾಡುವವರು. ಅವರಲ್ಲಿ ನಯನಂ, ನಯನಂ ಅಂದ್ರೆ ದೃಷ್ಟಿ, ಕೃಪಾಪೂರ್ಣವಾದ ದೃಷ್ಟಿ. ಅದರಿಂದ ಸತ್ರಿನಯನ ಅಂದರೆ ಯಾರು ನಿರಂತರವಾಗಿ ಯಜ್ಞಯಾಗಾದಿಗಳನ್ನು ಮಾಡುವವರಾಗಿದ್ದಾರೋ ಅಂಥವರಲ್ಲಿ ಕೃಪಾಪೂರ್ಣವಾಗಿರತಕ್ಕಂಥ ದೃಷ್ಟಿ ಉಳ್ಳವರಾಗಿರ್ತಾರೆ ಬ್ರಹ್ಮದೇವರು. ಅಂತಹ ಬ್ರಹ್ಮದೇವರು ಹೊರಟರು ಕ್ಷೀರಪಯೋನಿಧೇಹೆ ತೀರಂ ಯಯೌ ಅಂತ ಹೀಗೆ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅದು ಪುನರುಕ್ತಿಯಾಗಿ ಬಿಡುತ್ತೆ ಅಂತ ಹಿಂಗೂ ಅರ್ಥವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಚಾರ್ಯ, ಇಲ್ಲಿ ಸತ್ರಿನಯನ ಅಂದ್ರೆ ಯಾಗ ಮಾಡುವಾಗ ಬ್ರಹ್ಮಸ್ಥಾನದಲ್ಲಿ ಒಬ್ರು ಇರ್ಬೇಕು ಅಂತಿದ್ದಲ್ಲ, ಬ್ರಹ್ಮದೇವರು ಹಾಗಂತ ಆಚಾರ್ಯ. ಆ ಅರ್ಥ ಇಲ್ಲಿ ತಗೊಂಡಿಲ್ಲ. ಅದು ಬ್ರಹ್ಮ ಬೇಕು, ಅದು ಸತ್ಯ. ಆದರೆ ಇವರು ಮಾಡಿರ್ತಕ್ಕಂತಹ ಚಿಂತನೆ ಏನು ಅಂತಂದರೆ, ಇವರು ಯಾರು ಯಜ್ಞಯಾಗಾದಿಗಳನ್ನು ಮಾಡ್ತಾ ಇರ್ತಾರೋ ಅವರ ಬಗ್ಗೆ ಕರುಣೆ ಉಳ್ಳವರಾಗಿರ್ತಾರೆ ಬ್ರಹ್ಮದೇವರು, ಅಂತಹ ಬ್ರಹ್ಮದೇವರು ಅಂತ ಇಷ್ಟು ಅರ್ಥವನ್ನು ಸ್ವೀಕಾರವನ್ನು ಮಾಡಿದರು. ಇನ್ನೊಂಚೂರು ಬೇರೆ ಅರ್ಥ ಇದೆ ಅಲ್ಲಿ.
ಇದನ್ನ ನಾಳೆ ಹೇಳ್ತೀನಿ. ತತ್ರ ಗತ್ವಾ ಜಗನ್ನಾಥಂ तत्र गत्वा जगन्नाथं ದೇವದೇವಂ ವೃಷಾಕವಿಂ देवदेवं वृषाकपिं ಪುರುಷಂ ಪುರುಷಸೂಕ್ತೇನ पुरुषं पुरुषसूक्तेन ಉಪತಸ್ಥೆ ಸಮಾಹಿತಃ. उपतस्थे समाहिताः. ತತ್ರ ಗತ್ವಾ ಆ ಕ್ಷೀರ ಸಮುದ್ರದ ಬಳಿಗೆ ಹೋಗಿ ಏನ್ ಮಾಡಿದ್ರು? ವೃಷಾಕಪಿಂ, ಇಲ್ಲಿ ದೇವದೇವಂ, ದೇವತೆಗಳಿಗೆ ದೇವತೆ. ವೃಷಾಕಪಿಂ, ವೃಷಾಕಪಿ ಅಂತಂದ್ರೆ ವೃಷ ಅಂದ್ರೆ ವರ್ಷತಿ ಅಭೀಷ್ಟಂ, ಭಕ್ತರಿಗೆ ಅಭೀಷ್ಟವನ್ನ ಕೊಡ್ತಾನೆ, ಅದರಿಂದಾಗಿ ಅವನು ವೃಷ. ಮತ್ತು ಆಕಪಿ, ವೃಷ ಆಕಪಿ. ಆಕಪಿ ಅಂತಂದ್ರೆ ಕಮ್ ಅಂದ್ರೆ ಸುಖ, ಆ ಅಂದ್ರೆ ಪೂರ್ಣವಾದ, ಕಮ್ ಅಂದ್ರೆ ಸುಖವನ್ನು ಕೊಡ್ತಾನೆ, ಅಂದ್ರೆ ಮೋಕ್ಷವನ್ನು ಕೊಡ್ತಾನೆ. ಅದರಿಂದಾಗಿ ಅವನು ವೃಷಾಕಪಿ. ವೃಷ ಅಂದ್ರೆ ಭಕ್ತರ ಅಭೀಷ್ಟವನ್ನು ಕೊಡುವನಾದ್ರಿಂದ ವೃಷ. ಆ ಕಪಿ, ಕ ಅಂತಂದ್ರೆ ಸುಖ, ಆ ಸಂಪೂರ್ಣವಾದ ಕ ಸುಖವನ್ನು ಕೊಡುತ್ತಾನೆ. ಅದರಿಂದಾಗಿ ವೃಷಃ ಅಂತಂದ್ರೆ ಷ ಅಂದ್ರೆ ಷಡ್ಗುಣಗಳು, ವೃ ಅಂದ್ರೆ ವೃತವಾಗಿವೆ. ಯಾರಿಗೆ ಷಡ್ಗುಣಗಳು ಇವೆಯೋ ಅವನು. ಕ ಅಂದ್ರೆ ಸುಖ, ಅಕ ಅಂದ್ರೆ ದುಃಖ. ವೃಷ ಅಲ್ವಾ? ಅಕಪಿಹಿ, ವೃಷ ಅಂದ್ರೆ ಷಡ್ಗುಣಗಳಿಂದ ಕೂಡಿದವನು ಅಂತ ಒಂದರ್ಥ. ಅಕಪಿಹಿ, ಅಕ, ಕ ಅಂದ್ರೆ ಸುಖ ಅಂದ್ರೆ, ಅಕ ಅಂದ್ರೆ ಅದಕ್ಕೆ ವಿರುದ್ಧವಾದದ್ದು ಅಂತ ಅರ್ಥ. ಹೇಗೆ ಅಸುರ ಅಂದ್ರೆ ಸುರರ ವಿರುದ್ಧ ಅಂತ ಅರ್ಥನು. ಹಾಗೆ ಕ ಅಂದ್ರೆ ಸುಖ, ಅಕ ಅಂತಂದ್ರೆ ದುಃಖ, ಅದನ್ನ ನಾಶಪಡಿಸುವವನು. ಆದ್ರಿಂದಲೂ ಅವನು ವೃಷಾಕಪಿ ಅಂತ ಹೀಗೆ ಅರ್ಥ ಮಾಡ್ಕೋಬೇಕು. ಸಮಯ ಆಯಿತು, ಇದನ್ನ ಸೂಕ್ಷ್ಮವಾಗಿ ಮುಗಿಸ್ಕೊಳ್ಳೋಣ, ಮತ್ತೆ ನಾಳೆ ಮುಂದುವರಿಸೋಣ. ಅಂತಹ ದೇವದೇವಂ ವೃಷಾಕಪಿಂ ಜಗನ್ನಾಥಂ ಪುರುಷಂ, ಪುರುಷ ಶಬ್ದವಾಚನಾಗಿರತಕ್ಕಂತಹ ಭಗವಂತನನ್ನ ಏನ್ ಮಾಡದ? ಪುರುಷ ಸೂಕ್ತೇನ ಉಪತಸ್ಥೆ, ಪುರುಷ ಸೂಕ್ತದಿಂದ ಆ ಭಗವಂತನನ್ನ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ. ಚತುರ್ಮುಖ ಬ್ರಹ್ಮದೇವರು ಭಗವಂತನನ್ನ ಕ್ಷೀರ ಸಮುದ್ರದ ಬಳಿಗೆ ಹೋಗಿ ಇಂತಹ ಭಗವಂತನನ್ನು ಪುರುಷ ಸೂಕ್ತದಿಂದ ಸ್ತುತಿಸಿದರು ಅಂತ ಅರ್ಥ. ಹರಯೇ ನಮಃ.